Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Blessed day in the presence of God. ಕರ್ತನ ಸನ್ನಿಧಾನ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. Open your Bibles to Job chapter 42 verse number 10. ಈ ಸಮಯದಲ್ಲಿ ಯೋಬನ ಪುಸ್ತಕ 42ನೇ ಅಧ್ಯಾಯ 10ನೇ ವಚನಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿ. Job chapter 42 verse number 10. ಯೋಬನ ಪುಸ್ತಕ 42ನೇ ಅಧ್ಯಾಯ 10ನೇ ವಚನ. And the Lord restored Job's losses when he prayed for his friends. Indeed, the Lord gave Job twice as much as he had before. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. Amen. Job chapter 42. ಯೋಬನ ಅಧ್ಯಾಯ 42ನೇ ಅಧ್ಯಾಯ. It is God speaking to Job. ಆ ದೇವರು ಯೋಬನ ಜೊತೆ ಮಾತನಾಡುತ್ತಿದ್ದಾರೆ. It is God speaking to Job's friends. ದೇವರು ಯೋಬನ ಸ್ನೇಹಿತರ ಜೊತೆ It ಮಾತನಾಡುತ್ತಿದ್ದಾರೆ. is God working in the life of Job and his friends. ದೇವರು ಯೋಬನು ಮತ್ತು ಯೋಬನ ಒಂದು ಸ್ನೇಹಿತರ ಜೀವಿತದಲ್ಲಿ ನಡೆಯುವಂತ ಕಾರ್ಯಗಳನ್ನು ನಾವು ಗಮನಿಸ್ತಾ And in ಇದ್ದೇವೆ. the same chapter, ಅದೇ ಒಂದು ಅಧ್ಯಾಯದಲ್ಲಿ it's God prospering or restoring Job's life. ದೇವರು ಯೋಬನ ಜೀವಿತವನ್ನ ಆತನ ಆಸ್ತಿ ಪಾಸ್ತಿಗಳನ್ನ ಮತ್ತೆ ಪುನಃಸ್ಥಾಪನೆಗೊಳಿಸುವುದನ್ನು ನಾವು So ಗಮನಿಸುತ್ತೇವೆ. God restores Job's health in the same chapter. ಅದೇ ಅಧ್ಯಾಯದಲ್ಲಿ ದೇವರು ಯೋಬನ ಒಂದು ಆರೋಗ್ಯವನ್ನ ಪುನಃಸ್ಥಾಪನೆ ಮಾಡುವುದನ್ನು But ಗಮನಿಸುತ್ತೇವೆ. everything was according to God's principle. ಆದ್ರೆ ಎಲ್ಲವೂ ಕೂಡ ಈ ಕಾರ್ಯ ನಡೆದಿದ್ದು ದೇವರ ತತ್ವದ ಮೇರೆಗೆ ಎಂದು ನಾವು ನೋಡ್ತಾ ಇದ್ದೇವೆ. So restoration can happen in our lives only according to God's principle. ಪುನಃಸ್ಥಾಪನೆ ಅನ್ನೋದು ನಡೆಯುತ್ತದೆ, ಅದು ಯಾವಾಗ ಎಂದು ನೋಡುವಾಗ ದೇವರ ತತ್ವದ ಪ್ರಕಾರವಾಗಿ ನಡೆಯುತ್ತದೆ ಎಂದು ನಾವು ನೋಡ್ತಾ ಇದ್ದೇವೆ. If you are waiting for any restoration in your life, ನಿಮ್ಮ ಜೀವಿತದಲ್ಲಿ ಯಾವುದಾದರೂ ಪುನಃಸ್ಥಾಪನೆ ಆಗಬೇಕೆಂದು ನೀವು ಬಯಸುವುದಾದರೆ, if your relationship is broken, ನಿಮ್ಮ ಸಂಬಂಧಗಳು ಮುರಿದಿರುವುದಾದರೆ, you are looking for restoration, ನೀವು ಅದಕ್ಕೊಂದು ಪುನಃಸ್ಥಾಪನೆ ಬರಬೇಕೆಂದು ನಿರೀಕ್ಷೆ you ಮಾಡುತ್ತಿದ್ದಾರೆ. can have your restoration when you apply God's principle. ಆ ಒಂದು ಪುನಃಸ್ಥಾಪನೆ ನಿಮ್ಮ ಜೀವಿತದಲ್ಲಿ ಉಂಟಾಗುತ್ತದೆ ಯಾವಾಗ ಎಂದು ನೋಡುವಾಗ ನೀವು ದೇವರ ತತ್ವಗಳನ್ನ ನೀವು ಪರಿಪಾಲಿಸಿದಾಗ. If you are waiting for your health restored, ನಿಮ್ಮ ಆರೋಗ್ಯ ಮತ್ತೆ ಪುನಃಸ್ಥಾಪನೆಗೊಳ್ಳಬೇಕೆಂದು ಬಯಸುವುದಾದರೆ it will happen in your ಅದು life. ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ನಡೆಯುತ್ತದೆ. But if you apply God's principle, ದೇವರ ತತ್ವವನ್ನು ನಿಮ್ಮ ಜೀವಿತಕ್ಕೆ ನೀವು ಅಳವಡಿಸಿಕೊಂಡರೆ ಮಾತ್ರ ಸಾಧ್ಯ. hallelujah. Hallelujah. So how did Job's prosperity was restored and how his health was restored? ಆ ಯೋಬನ ಒಂದು ಆರೋಗ್ಯ, ಆ ಯೋಬನ ಒಂದು ಆಸ್ತಿ ಪಾಸ್ತಿ ಯಾವ ರೀತಿಯಲ್ಲಿ ಪುನಃಸ್ಥಾಪನೆ He ಹೊಂದಿತ್ತು? applies God's principle. ಆತನು ದೇವರ ತತ್ವಗಳನ್ನ ಅಲ್ಲಿ ತನ್ನ ಜೀವಿತದಲ್ಲಿ ಅಳವಡಿಸಿಕೊಂಡನೆಂದು ನಾವು ನೋಡ್ತಾ What was ಇದ್ದೇವೆ. that God's principle? ಆ ಒಂದು ದೇವರ ತತ್ವ ಯಾವುದಾಗಿದೆ? When he prayed for his friends, when he prayed and he interceded for his friends, ಆತನು ತನ್ನ ಸ್ನೇಹಿತರಿಗೋಸ್ಕರ ಯಾವಾಗ ಪ್ರಾರ್ಥನೆ ಮಾಡಿದರು, ತನ್ನ ಸ್ನೇಹಿತರಿಗೋಸ್ಕರ ಯಾವಾಗ ಮಧ್ಯವರ್ತನೆಯನ್ನು ವಹಿಸಿದರು, ಮಧ್ಯಸ್ಥಿಕೆಯನ್ನು ವಹಿಸಿದರೆ ಆವಾಗ ಆ ಕಾರ್ಯ ನಡೆಯಿತು. you know, they are called as friends, but they were frenemies. ಆದ್ರೆ ಅವರು ಯಾವ ರೀತಿ ಇದ್ದಾರೆ? ಅವರು ಸ್ನೇಹಿತರ ರೀತಿಯಲ್ಲಿ ಕರೆಯಲ್ಪಡುವವರು, ಆದ್ರೆ ಅವರು ಹಿತಶತ್ರುಗಳಾಗಿದ್ದರು. You know, they were enemies but disguised as friends. ಅವರು ಶತ್ರುಗಳ ರೀತಿಯಲ್ಲೇ ಇದ್ದರು, ಆದರೆ ಅವರನ್ನ ಸ್ನೇಹಿತರು ಎಂದು ಕರೆಯಲ್ಪಡುತ್ತಿದ್ದೆಂದು ನಾವು See, ಗಮನಿಸುತ್ತೇವೆ. these individuals, that is Job's friends, ಈ ಯಾರು ವ್ಯಕ್ತಿಗಳಿದ್ದಾರೆ, ಯೋಬನ ಸ್ನೇಹಿತರು ಯಾರಿದ್ದಾರೆ? Eliphaz, Bildad and Zophar. ಎಲಿಫಜನು, ಬಿಲ್ದದನು ಮತ್ತು ಸೋಫರನು You know, they had criticized Job. ಅಲ್ಲಿ ಯೋಬನನ್ನ ಅವರು ಟೀಕೆ ಮಾಡುವುದನ್ನು ಗಮನಿಸುತ್ತೇವೆ. They had misunderstood Job. ಯೋಬನನ್ನ ತಪ್ಪಾಗಿ ತಿಳಿದುಕೊಂಡಿದ್ದನ್ನು ನಾವು You know, ಗಮನಿಸುತ್ತೇವೆ. they had judged Job during his darkest moments. ಆ ಯೋಬನ ಬಹಳ ಕಷ್ಟಕರವಾದ ಸಮಯದಲ್ಲಿ ಆತನನ್ನ ತಪ್ಪಾಗಿ ತಿಳಿದುಕೊಂಡು ಮತ್ತು ಆತನ ವಿರುದ್ಧವಾಗಿ ಟೀಕೆ ಮಾಡಿದ್ದನ್ನು See, when ಗಮನಿಸುತ್ತೇವೆ. Job truly needed their support and understanding, ಯೋಬನಿಗೆ ಬಹಳ ಅವರ ಒಂದು ಬೆಂಬಲ ಮತ್ತು ಅದೇ ರೀತಿಯಲ್ಲಿ ಅವರ ಒಂದು ಜೊತೆಯಲ್ಲಿರುವಿಕೆ ಆ ಒಂದು ಅಗತ್ಯವಿರುವಂತ ಸಂದರ್ಭದಲ್ಲಿ when they criticized Job, ಆದರೆ ಯೋಬನ ಬಳಿ ಬಂದು ಆತನ ವಿರುದ್ಧವಾಗಿ ಟೀಕೆ ಮಾಡುವುದನ್ನ ಹಿಂಸಿಸುವುದನ್ನು ನಾವು ಗಮನಿಸುತ್ತೇವೆ. despite of his actions, their actions, ಅವರೆಲ್ಲ ಈ ಕಾರ್ಯಗಳನ್ನು ಮಾಡಿದರೂ ಕೂಡ Job was asked to forgive his friends. ಯೋಬನನ್ನ ದೇವರು ನೀನು ನಿನ್ನ ಸ್ನೇಹಿತರನ್ನ ಕ್ಷಮಿಸಬೇಕೆಂದು ಹೇಳಿದನು. God asked Job to demonstrate the power of forgiveness in the Old Testament. ದೇವರು ಹಳೆಯ ಒಡಂಬಡಿಕೆಯಲ್ಲಿ ಒಂದು
ಒಂದು ಕ್ಷಮೆಯ ಶಕ್ತಿ ಏನೆಂದು ತಿಳಿಸಬೇಕೆಂದು ಯೋವನ ಜೀವನದ ಮುಖಾಂತರವಾಗಿ ಕಲಿಸಿಕೊಟ್ಟನೆಂದು ನಾವು ನೋಡ್ತಾ ಇದ್ದೇವೆ. Similarly, ಅದೇ in ರೀತಿಯಲ್ಲಿ the life of Abraham, ಅಬ್ರಹಾಮನ ಜೀವಿತದಲ್ಲಿ ನೋಡುವಾಗ Abimelech, the king of Gerar, ಅಬಿಮೆಲೆಕನು ಗೆರಾರ್ ರಾಜನಾದ ಗೆರಾರ್ ಪ್ರದೇಶದ ರಾಜನಾದ ಅಬಿಮೆಲೆಕನು he had taken Abraham's wife. ಆದರೆ ಅಬ್ರಹಾಮನ ಹೆಂಡತಿಯನ್ನ ಅಪಹರಿಸಿ ತೆಗೆದುಕೊಂಡು ಹೋಗಿದ್ದ. What did God say to Abimelech? ದೇವರು ಅಬಿಮೆಲೆಕನಿಗೆ ಏನನ್ನು ಹೇಳುತ್ತಿದ್ದಾರೆ? Abraham will pray for you. ಅಬ್ರಹಾಮನು ನಿನಗೋಸ್ಕರ ಪ್ರಾರ್ಥನೆ ಮಾಡುತ್ತಾನೆ, Then I will heal you. ಆಗ ನಾನು ನಿನ್ನನ್ನು ಸ್ವಸ್ಥಪಡಿಸುತ್ತೇನೆ. That time God said to ಆ Abraham, ಸಮಯದಲ್ಲಿ ಅಬ್ರಹಾಮನಿಗೆ ದೇವರು ಈ ರೀತಿಯಲ್ಲಿ ಹೇಳುತ್ತಿದ್ದಾರೆ, Abraham, despite of his action, pray for Abimelech. ಅಬ್ರಹಾಮನೇ ಆತನು ನಿನ್ನ ಹೆಂಡತಿಯನ್ನ ಅಪಹರಿಸಿ ತೆಗೆದುಕೊಂಡು ಹೋಗಿದ್ದರೂ ಕೂಡ ನೀನು ಅವನಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. Hallelujah. Hallelujah. After Abraham prayed for Abimelech, ಅಬ್ರಹಾಮನು ಯಾವಾಗ ಅಬಿಮೆಲೆಕನಿಗೆ ಪ್ರಾರ್ಥನೆ ಮಾಡಿದನು, Abimelech was healed. ಅಬಿಮೆಲೆಕನು ಸ್ವಸ್ಥವಾದನು. At the same time, ಅದೇ ಸಮಯದಲ್ಲಿ Abraham received Isaac from God. ಅಬ್ರಹಾಮನು ದೇವರಿಂದ ತನ್ನ ಮಗನಾದ ಈಸಾಕನನ್ನು ಹೊಂದಿದನು. When you act according to God's principle, ಯಾವಾಗ ದೇವರ ತತ್ವದ ಪ್ರಕಾರವಾಗಿ ನೀವು ಜೀವಿತವನ್ನು ನಡೆಸುತ್ತೀರೋ, prosperity is released upon you. ನಿಮ್ಮ ಜೀವಿತದಲ್ಲಿ ಉನ್ನತಿಗಳು ನಿಮಗೆ ಆ ಒಂದು ಬಿಡುಗಡೆಯಾಗುವಂತದಾಗಿದೆ. Healing will be delivered unto you. ಪರಲೋಕದಿಂದ ನಿಮಗೆ ಸ್ವಸ್ಥತೆ ದೊರೆಯುವಂತದಾಗಿದೆ. Whatever you do in your life, ನಿಮ್ಮ ಜೀವಿತದಲ್ಲಿ ಏನೇ ಮಾಡಿದರೂ apply God's principle. ದೇವರ ತತ್ವಗಳನ್ನು ನಿಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳಿರಿ. But this is what Jesus said in ಇದು- Matthew chapter 5 verse number 44. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನದಲ್ಲಿ ಯೇಸು ಕ್ರಿಸ್ತನು ಅದೇ ಮಾತನ್ನು ಹೇಳಿದ್ದು. Pray for those who hate you and for those who persecute you. ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನ ಪ್ರಾರ್ಥಿಸಿರಿ. This is God's principle. ಇದು ದೇವರ ತತ್ವ. Through this selfless act, ಈ ಒಂದು ಸ್ವಾರ್ಥವಿಲ್ಲದ ಒಂದು ಕಾರ್ಯದ ಮುಖಾಂತರ you get closer to God. ನೀವು ದೇವರಿಗೆ ಇನ್ನೂ ಹತ್ತಿರವಾಗುತ್ತೀರಿ. That's why does God wants us to forgive the enemies or forgive our friends? ಯಾಕೆ ನಮ್ಮ ಒಂದು ಶತ್ರುಗಳನ್ನ ದೇವರು ಕ್ಷಮಿಸಲು ನಮ್ಮಿಂದ ಬಯಸುತ್ತಾರೆ ಅಥವಾ ನಮಗೆ ಹೇಳುತ್ತಾರೆ? Church, if we don't forgive them, ಒಂದು ವೇಳೆ ಅವರನ್ನು ನಾವು ಕ್ಷಮಿಸದೆ ಹೋದರೆ their sin remains. ಅವರ ಪಾಪ ಅವರ ಮೇಲೆ ಉಳಿಯುತ್ತದೆ. If their sin remains, ಒಂದು ವೇಳೆ ಪಾಪ ಅವರ ತಲೆಯ ಮೇಲೆ ಉಳಿದರೆ the door of gospel will not be open for them. ಸುವಾರ್ತೆಯ ಬಾಗಿಲು ಅವರಿಗೋಸ್ಕರ ತೆರೆಯಲ್ಪಡೋದಿಲ್ಲ, ಮುಚ್ಚಿ ಹೋಗುತ್ತದೆ. That time they will be perished. ಆ ಸಮಯದಲ್ಲಿ ಅವರು ನಾಶನಕ್ಕೆ ಒಳಗಾಗುತ್ತಾರೆ. That's why when we forgive them, ಅದಕ್ಕೋಸ್ಕರವಾಗಿ ನಾವು ಅವರನ್ನ ಕ್ಷಮಿಸುವಾಗ the door of gospel will be opened. ಸುವಾರ್ತೆಯ ಬಾಗಿಲು ಅವರಿಗೋಸ್ಕರ ತೆರೆಯಲ್ಪಡುವಂತದಾಗಿದೆ. They will be saved. ಅವರು ರಕ್ಷಣೆಯನ್ನು ಹೊಂದುತ್ತಾರೆ. It is the desire of God ಅದು ದೇವರ ಒಂದು ಇಷ್ಟವಾಗಿದೆ. that all men and women be saved and that none perish. ಎಲ್ಲ ಒಂದು ಮನುಷ್ಯ ಕುಲವು ರಕ್ಷಣೆ ಹೊಂದುವುದು ದೇವರ ಚಿತ್ತವಾಗಿದೆ. ಯಾರು ನಾಶವಾಗಬಾರದೆಂದು ಆತನು I ಬಯಸುತ್ತಾನೆ. believe when you intercede for your enemies, when you pray for your enemies, there will be a reward from the Lord. ನಾನು ನಂಬುತ್ತೇನೆ, ನೀವು ಯಾವಾಗ ನಿಮ್ಮ ಶತ್ರುಗಳಿಗೋಸ್ಕರ ನೀವು ಮಧ್ಯಸ್ಥಿಕೆ ವಹಿಸ್ತೀರೋ, ಪ್ರಾರ್ಥನೆ ಮಾಡುತ್ತೀರೋ, ದೇವರಿಂದ ದೊಡ್ಡ ಬಹುಮಾನವನ್ನು ನೀವು ಹೊಂದುವವರಾಗಿರುತ್ತೀರಿ. Not only physical blessing, but also the spiritual blessing. ಕೇವಲ ಕಣ್ಣಿಗೆ ಕಾಣುವಂತ ಆಶೀರ್ವಾದ ಮಾತ್ರವಲ್ಲ, ಆತ್ಮಿಕ ಆಶೀರ್ವಾದ ಕೂಡ ನಿಮಗೆ ದೊರಕುವಂತದಾಗಿದೆ. See, many people feel that, when they're interceding for them, they're losing out on something. ಅನೇಕ ಜನರು ಈ ರೀತಿಯಲ್ಲಿ ತಿಳಿದರೆ ಈ ಮಧ್ಯಸ್ಥಿಕೆಯನ್ನು ವಹಿಸುವುದು, ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಮಾಡುವುದು, ಇದು ಏನೋ ಒಂದು ಕಳೆದುಕೊಂಡ ರೀತಿಯಲ್ಲಿ ಅಂದುಕೊಳ್ತಾರೆ. They might feel we are wasting our time. ನಮ್ಮ ಒಂದು ಸಮಯವನ್ನ ನಾವು ವ್ಯರ್ಥ ಮಾಡ್ತಾ ಇದ್ದೇವೆ ಎಂದು ಅಂದುಕೊಂಡಿರುವವರು. Sometimes we feel that instead of praying for these people, why don't I pray for myself and my family? ನನ್ನ ಈ ಒಂದು ಜನರಿಗೆಲ್ಲ ನಾನು ಪ್ರಾರ್ಥನೆ ಮಾಡೋದಕ್ಕಿಂತ ನನ್ನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋದು ಒಳ್ಳೆಯದಲ್ವಾ ಅಂತ ಅನಿಸುತ್ತದೆ. But God's principle is like this. ಆದರೆ ದೇವರ ತತ್ವ ಈ ರೀತಿಯಲ್ಲಿ ಇದೆ. More than you pray for yourself, ನೀವು ನಿಮಗೆ ಪ್ರಾರ್ಥನೆ ಮಾಡುವುದಕ್ಕಿಂತ ಹೆಚ್ಚಾಗಿ if you can pray for your friends and enemies, ನಿಮ್ಮ ಶತ್ರುಗಳಿಗೋಸ್ಕರ, ನಿಮ್ಮ ಸ್ನೇಹಿತರಿಗೋಸ್ಕರ ನೀವು ಪ್ರಾರ್ಥನೆ ಮಾಡುವುದಾದರೆ your needs will be met by God. ನಿಮ್ಮ ಅಗತ್ಯತೆಗಳನ್ನ ದೇವರು ಸಂಧಿಸುವವನಾಗಿದ್ದಾನೆ. Though you don't pray for yourself, God will still give you. ನೀವು ನಿಮಗೋಸ್ಕರ ಪ್ರಾರ್ಥನೆ ಮಾಡದಿದ್ದರೂ ಕೂಡ ದೇವರು ನಿಮ್ಮ ಅಗತ್ಯತೆಗಳನ್ನು ಸಂಧಿಸುತ್ತಾರೆ. That is God's principle. ಅದು ದೇವರ ತತ್ವವಾಗಿದೆ. Such way Daniel prayed for his nation. ದಾನಿಯೇಲನು ಯಾವಾಗ ತನ್ನ ದೇಶಕ್ಕೋಸ್ಕರ ಪ್ರಾರ್ಥನೆ The ಮಾಡ್ತಾನೆ, Bible says he prospered. ಸತ್ಯವೇದ ಹೇಳುತ್ತದೆ ಆತನು ಉನ್ನತಿಗೆ ಬಂದನೆಂದು ನಾವು ನೋಡ್ತಾ ಇದ್ದೇವೆ. Daniel chapter 6 verse number 28. ದಾನಿಯೇಲನ 6ನೇ ಅಧ್ಯಾಯ 28ನೇ ಅಧ್ಯಾಯ See what the Bible 25ನೇ ವಚನ says. See what the Bible says. ವಾಕ್ಯ ಏನ್ ಹೇಳ್ತದೆ ಎಂದು ನೋಡ್ರಿ. So this man, that is Daniel, he prospered in the reign of Darius and in the reign of Cyrus the Persian. ಆ ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ 28ನೇ ವಚನ. ಈ ದಾನಿಯೇಲನು
ಉನ್ನತವಾಗಿ ಬಾಳಿದೆನು. Hallelujah. Hallelujah. The kings comes and goes. ರಾಜನು ಬರ್ತಾರೆ ಹೋಗುತ್ತಾರೆ, But the man of God will stay ಆದರೆ forever. ದೇವರ ಮನುಷ್ಯರು ನಿತ್ಯ ನಿರಂತರವಾಗಿರುತ್ತಾನೆ. Hallelujah. Hallelujah. So when we pray for our nation, ಯಾವಾಗ ನಮ್ಮ ದೇಶಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೋ we will prosper. ನಾವು ಉನ್ನತಿಯನ್ನು ಹೊಂದುತ್ತೇವೆ. Sometimes when we look around us what's happening in our nation, ಕೆಲವು ಬಾರಿ ನಮ್ಮ ದೇಶದ ಸುತ್ತಲೂ ನಾವು ನೋಡುವಂತ ಸಂದರ್ಭದಲ್ಲಿ it's very easy to criticize what's happening. ಏನೇನು ನಡೀತದೋ ಅದರ ವಿಚಾರವಾಗಿ ಟೀಕೆ ಮಾಡೋದು ಬಹಳ ಸುಲಭ. But how good it is when we pray for our nation. ಆದ್ರೆ ನಮ್ಮ ದೇಶಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋದಾದ್ರೆ ಎಷ್ಟೋ ಒಳ್ಳೆಯದು. Let us pray for our nation. ನಮ್ಮ ದೇಶಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗೋಣ. God will prosper you. ದೇವರು ನಿಮ್ಮನ್ನ ಉನ್ನತಿಗೆ ತರುತ್ತಾನೆ. Pray for your family members. ನಿಮ್ಮ ಕುಟುಂಬದ ಸದಸ್ಯರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. Those who haven't come into Christ. ಯಾರು ಕ್ರಿಸ್ತನಿಗೆ ಇನ್ನೂ ಬಂದಿಲ್ವೋ Pray for them. ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. Pray for your friends. ನಿಮ್ಮ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ Pray for ಮಾಡ್ರಿ. your enemies. ನಿಮ್ಮ ಶತ್ರುಗಳಿಗೋಸ್ಕರ ಪ್ರಾರ್ಥನೆ Pray for ಮಾಡ್ರಿ. those who persecute you. ಯಾರು ನಿಮ್ಮನ್ನು ಹಿಂಸೆ ಪಡಿಸಿದಾರೋ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. Pray for those who are suffering. ಯಾರು ಕಷ್ಟದಲ್ಲಿ ದಾರಿಯಲ್ಲಿ ಹಾದು ಹೋಗ್ತಾರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. Lord will prosper you. ದೇವರು ನಿಮ್ಮನ್ನ ಉನ್ನತಿಗೆ ತರುತ್ತಾನೆ. Hallelujah. Hallelujah. This is the key for us to prosper. ನಾವು ಉನ್ನತಿಯನ್ನು ಪಡೆಯುವುದಕ್ಕೋಸ್ಕರ ಇರುವಂತ ಕೀಲಿಕೈ ಇದಾಗಿದೆ. What is that key? ಆ ಕೀಲಿಕೈ ಯಾವ್ದಾಗಿದೆ? Praying for your enemies. ನಿಮ್ಮ ಶತ್ರುಗಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡುವುದಾಗಿದೆ. Interceding for your enemies. ನಿಮ್ಮ ಶತ್ರುಗಳಿಗೋಸ್ಕರ ನೀವು ಮಧ್ಯಸ್ಥಿಕೆಯನ್ನು ವಹಿಸೋದಾಗಿದೆ. Today when you begin to pray, ಇವತ್ತಿನ ದಿವಸ ನೀವು ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭ ಮಾಡುವಾಗ first thing that you will pray today, ಮೊದಲನೇದಾಗಿ ನೀವು ಪ್ರಾರ್ಥನೆ ಮಾಡುವಂತ ವಿಚಾರ, you will bless your enemies. ನಿಮ್ಮ ಶತ್ರುಗಳನ್ನ ನೀವು ಕೈ ಎತ್ತಿ ಆಶೀರ್ವಾದ ಮಾಡ್ರಿ. Not just with your lips but from the heart. ಕೇವಲ ಬಾಯಿಯ ಮಾತುಗಳಿಂದ ಮಾತ್ರವಲ್ಲ, ನಿಮ್ಮ ಹೃದಯದ ಅಂತರಾಳದಿಂದ ಆಶೀರ್ವಾದ ಮಾಡಿ. Don't think that it's difficult to pray for your enemies. ನಿಮ್ಮ ಶತ್ರುಗಳಿಗೆ ಪ್ರಾರ್ಥನೆ ಮಾಡುವುದು ಕಷ್ಟ ಎಂದು ಅಂದುಕೊಳ್ಬೇಡಿ. You can ask the help of the Holy ನೀವು Spirit. ಪರಿಶುದ್ಧಾತ್ಮನ ಸಹಾಯವನ್ನು ಕೇಳಿಕೊಳ್ಳುವುದಾದರೆ The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾರೆ, when you can't pray, ನೀವು ಪ್ರಾರ್ಥನೆ ಮಾಡುವುದಕ್ಕೆ ನಿಮಗೆ ಸಾಧ್ಯವಾಗುವುದಿಲ್ಲ ಎನ್ನುವಂತ Holy ಪರಿಸ್ಥಿತಿ Spirit will help you. ಪರಿಶುದ್ಧಾತ್ಮನು ನಿಮಗೆ ಸಹಾಯ ಮಾಡುವಂತನಾಗಿದ್ದಾನೆ. Hallelujah. You may ask the help of the Holy Spirit. ಇವತ್ತಿನ ದಿವಸ ಪರಿಶುದ್ಧಾತ್ಮನ ಸಹಾಯವನ್ನು ಕೇಳಿಕೊಳ್ಳಿ. The first prayer today you will pray for your enemies. ಇವತ್ತಿನ ದಿವಸ ನೀವು ಪ್ರಾರ್ಥನೆ ಮಾಡುವಂತ ಮೊದಲನೇ ಪಾಯಿಂಟ್, ನಿಮ್ಮ ಶತ್ರುಗಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕು. Not to destroy them, ಅವರನ್ನ ನಾಶ ಮಾಡೋದಕ್ಕೋಸ್ಕರವಲ್ಲ, but to prosper them. ಅವರನ್ನ ಉನ್ನತಿಗೆ ತರುವುದಕ್ಕೋಸ್ಕರವಾಗಿ. That's the God's principle. ಅದು ದೇವರ ತತ್ವವಾಗಿದೆ. Hallelujah. Hallelujah. Praise the Lord. ಅದರ ಪರಿಶುದ್ಧ God ನಾಮ bless ಸ್ತೋತ್ರವಾಗಲಿ. everyone according to this word of God. ದೇವರ ಈ ವಾಕ್ಯದ ಪ್ರಕಾರ ನಿಮ್ಮನ್ನೆಲ್ಲರನ್ನ The ಆಶೀರ್ವದಿಸಲಿ. forgotten key for prosperity is to intercede for your enemies. ಉನ್ನತಿಯನ್ನು ಪಡೆಯುವುದಕ್ಕೆ ಕಳೆದುಕೊಂಡಿರುವಂತ ಒಂದು ಕೀಲಿಕೈ ಯಾವೆಂದು ನೋಡುವಾಗ ಶತ್ರುಗಳಿಗೋಸ್ಕರ ನಾವು ಮಧ್ಯಸ್ಥಿಕೆಯನ್ನು ವಹಿಸೋದು. So God bless everyone up to John chapter 42 verse number 10. ದೇವರು ಲೋಬನ ಪುಸ್ತಕ 42ನೇ ಅಧ್ಯಾಯದ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿ ಕರ್ತನೆ ಉನ್ನತಿಯನ್ನ ಹೊಂದಿಕೊಳ್ಳೋದಕ್ಕೋಸ್ಕರವಾಗಿ, ಆರೋಗ್ಯವನ್ನು ಹೊಂದಿಕೊಳ್ಳೋದಕ್ಕೋಸ್ಕರವಾಗಿ, ಸಮಾಧಾನವನ್ನು ಹೊಂದಿಕೊಳ್ಳೋದಕ್ಕೋಸ್ಕರವಾಗಿ ಕರ್ತನೆ ನೀರು ಕೊಟ್ಟಿರುವಂತ ಕೀಲಿಕೈಗಾಗಿ ನಿನಗೆ ಸ್ತೋತ್ರ ಯೇಸಪ್ಪ. ಕರ್ತನೆ, ಹೌದು ಸ್ವಾಮಿ, ಕರ್ತನೆ ಶತ್ರುಗಳನ್ನ ಪ್ರೀತಿಸಿರಿ, ಶತ್ರುಗಳನ್ನ ಆಶೀರ್ವದಿಸಿರಿ, ಶತ್ರುಗಳಿಗೋಸ್ಕರ ಪ್ರಾರ್ಥಿಸಿರಿ ಎಂದು ಹೇಳಿದೆಯಲ್ಲ ಸ್ವಾಮಿ. ಇವತ್ತಿನ ದಿವಸ ಮತ್ತೆ ತಿರುಗಿ ನಮ್ಮ ಆತ್ಮವನ್ನ ತಟ್ಟಿ ಎಬ್ಬಿಸಿ ಕರ್ತನೆ ನೀನು ಹೇಳ್ತಾ ಇದೀಯಾ ಕರ್ತನೆ ರಾಜ. ಇವತ್ತಿನ ದಿವಸ ನಿನ್ನ ತತ್ವವನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವ ಹಾಗೆ ನಮಗೆ ಸಹಾಯದಸ್ತವನ್ನ ಚಾಚುವೇಸಪ್ಪ. ಕರ್ತನೆ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಕರ್ತನೆ ಶತ್ರುಗಳಿಂದ ಉಂಟಾದ ಕೈಭಾವನೆಯನ್ನ ತೆಗೆದುಹಾಕು ಸ್ವಾಮಿ. ಸೈತಾನನು ನಮ್ಮನ್ನು ಕರ್ತನೆ ರಾಜ ಆ ಒಂದು ಉನ್ನತಿಯ ಸ್ಥಾನಕ್ಕೆ ಹೋಗುವುದಕ್ಕೆ ತಡೆ ಉಂಟು ಮಾಡುವುದಕ್ಕೋಸ್ಕರವಾಗಿ ಕರ್ತನೆ ಈ ರೀತಿಯ ಒಂದು ನಕಾರಾತ್ಮಕ ಆಲೋಚನೆ ನಮ್ಮಲ್ಲಿ ತಂದು ಸ್ವಾಮಿ ಕರ್ತನೆ ನಿನ್ನ ತತ್ವಕ್ಕೆ ನಾವು ಒಳಗಾಗದಂತೆ ಮಾಡಿರೋದಕ್ಕೆ ಸ್ವಾಮಿ ಆ ಎಲ್ಲಾ ಸೈತಾನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾ ಇದ್ದೇವೆ ಕರ್ತನೆ. ಇವತ್ತಿನ ದಿವಸ ನಾವು ಪ್ರಾರ್ಥನೆಯನ್ನ ಪ್ರಾರಂಭ ಮಾಡುವಾಗ ಕರ್ತನೆ ಶತ್ರುಗಳಿಗೋಸ್ಕರ ಪ್ರಾರ್ಥಿಸುವವರಾಗಿರುತ್ತೇವೆ ಕರ್ತನೆ, ಶತ್ರುಗಳನ್ನ ಪ್ರೀತಿಸುವವರಾಗಿರುತ್ತೇವೆ, ಶತ್ರುಗಳನ್ನ ಆಶೀರ್ವದಿಸುವವರಾಗಿರುತ್ತೇವೆ ಸ್ವಾಮಿ. ನಮ್ಮ ಉನ್ನತಿಯ ಬಾಗಿಲು ನಮಗೋಸ್ಕರ ತೆರೆಯಲ್ಪಡುವುದಾಗಲಿ ಯೇಸುವಿನ ನಾಮದಲ್ಲಿ. ಕರ್ತನಾದ ಯೇಸು ಸ್ವಾಮಿ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡೇ ಜೀವವುಳ್ಳ ತಂದೆ. ಆಮೆನ್.